ನಮಸ್ತೆ ನಮಸ್ತೆ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. SSLC ಕ್ಲಾಸಿಗೆ ಸ್ವಾಗತ. ಪರೀಕ್ಷೆಗಳು ಹತ್ತಿರ ಬರ್ತಾ ಇವೆ. ಸೊ ಯು ನೋ ದಟ್ ಇನ್ ಕರೆಂಟ್ ಎಲೆಕ್ಟ್ರಿಸಿಟಿ ವಿ ಹ್ಯಾವ್ ಪ್ರಾಬ್ಲಮ್ಸ್ ಆಲ್ಸೋ. ವಿ ವಿಲ್ ಗೋ ಟು ಸಮ್ ಪ್ರಾಬ್ಲಮ್ಸ್ ಆ್ಯಂಡ್ ದೆನ್ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಆಪ್ಟಿಕ್ಸ್, ರೇ ಆಪ್ಟಿಕ್ಸ್, ಬೆಳಕಿನ ಚಾಪ್ಟರಿಗೆ ಹೋಗುವ. ಅದರಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಉತ್ತರಗಳನ್ನು ನೋಡೋಣ. ಓಕೆ, ಸೊ ಶಾಲ್ ವಿ ಸ್ಟಾರ್ಟ್ ಸಮ್ ಪ್ರಾಬ್ಲಮ್ಸ್. ಪ್ಲೀಸ್ ರೀಡ್ ದೀಸ್ ಪ್ರಾಬ್ಲಮ್ಸ್. ಈ ಸಮಸ್ಯೆಗಳನ್ನು ನೋಡಿ, ಎಲ್ಲಿಯೋ ನೋಡಿದಾಗ ಅನಿಸ್ಬೋದು ನಿಮಗೆ. ಸೊ ನಿಮಗೊಂದು ಪೂರ್ವ ತಯಾರಿ ಪರೀಕ್ಷೆ ಆಯಿತು. ಯು ಹ್ಯಾಡ್ ಒನ್ ಪ್ರಿಪರೇಟರಿ ಎಕ್ಸಾಮ್, ರೈಟ್? ಸೊ ಇನ್ ದೋಸ್ ಪ್ರಿಪರೇಟರಿ ಎಕ್ಸಾಮ್ಸ್ these problems were asked. So to see the level of problems that will be asked. So here is a problem. I didn't write the problem. ಇಲ್ಲಿ ಇಡೀ ಇದನ್ನು ಬರೀಲಿಲ್ಲ ನಾನು. ಏನು ಮಾಡಬೇಕು ಅದನ್ನು ಮಾತ್ರ ಬರ್ತೀನಿ. ಯು ಮೇ ಬಿ ಹ್ಯಾವಿಂಗ್ ದಟ್ ಕ್ವಶನ್ ಪೇಪರ್, ರೈಟ್? ಯು ಸ್ಟಡಿ ದಟ್ ಕ್ವಶನ್ ಪೇಪರ್ ಅಗೈನ್. ಸೊ ಹಿಯರ್ ಆರ್ 2 resistors and 2 resistors. ಅದರಲ್ಲಿ ಒಂದು ಎಕ್ಸ್ ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಬಟ್ ಟೋಟಲ್ ರೆಸಿಸ್ಟೆನ್ಸ್ ಈಸ್ ಗಿವನ್. ಒಟ್ಟು ರೋಧ ಕೊಟ್ಟಿದ್ದಾರೆ 20 ಓಮ್ ಇದರಲ್ಲಿ. ಸೊ 2 ಸರಣಿಯಲ್ಲಿದೆ, ಇನ್ನೊಂದು 2 ಸರಣಿಯಲ್ಲಿದೆ, ಆಮೇಲೆ 2 ಸಮಾಂತರವಾಗಿದೆ. ದರ್ ಆರ್ 2 resistors series here, 2 resistors in series here, and totally it is in parallel. So you are asked to find out what is the total resistance. Our total resistance is given as 20 ohm. You are asked to find out what is the value of x. x ನ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಆಮೇಲೆ ಪ್ರತಿಯೊಂದು ರೋಧದಲ್ಲಿಯೂ ಪಾಸ್ ಆಗುವ ಕರೆಂಟ್. ಇದನ್ನು ನಿಮ್ಮ ಟೀಚರ್ಸ್ ಈಗಾಗಲೇ ಸಾಲ್ವ್ ಮಾಡಿರ್ಬೋದು. ಯು ಮೈಟ್ ಹವ್ ಆಸ್ಕ್ಡ್ ಯುವರ್ ಟೀಚರ್ಸ್ ಆ್ಯಂಡ್ ಟೀಚರ್ಸ್ ಮೈಟ್ ಹವ್ ಗಿವನ್ ಯು ದ ಆನ್ಸರ್ಸ್, ಬಟ್ ಸ್ಟಿಲ್ ವಿ ವಿಲ್ ರಿಮೈಂಡ್ ಇಟ್ ಒನ್ಸ್. ಇದನ್ನು ನಮ್ಮ ವಿಡಿಯೋ ನೋಡ್ತಾ ನಿಮ್ಮ ಹಳೆಯ ದಿನಗಳನ್ನು ಮೆಲುಕು ಹಾಕೋಣ. ಸುಮಾರು ದಿವಸ ಆಯಿತು ಇದನ್ನೆಲ್ಲ ನೋಡಿ. ಕ್ವಶನ್ ಪೇಪರ್ ಇದೆಲ್ಲ ಈಗ ಹೊರಗೆ ಬರಬೇಕೊಮ್ಮೆ. ಸೊ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಸೊ ಇದನ್ನು ನಾವು ಒಂದು ಆಟದ ಮೂಲಕ ಈಗ ನೋಡ್ಕೋಬೇಕು. ಇಟ್ ಇಸ್ ಎ ಪಜಲ್ ಲೈಕ್ ಅರೇಂಜ್ಮೆಂಟ್. ಇದನ್ನೇನು ಭಾಳ ಸಿಂಪಲ್ ಆಗಿದೆ. ಯು ನೀಡ್ not worry about the problem. Very simple. You know the formulas. Series R is equal to R1 plus R2. Parallel R1 R2 by R1 plus R2. All these things you know. Okay. Now shall we solve this? First we will take this. ಒಟ್ಟು ರೋಧ 20 ohm. X ನ ಬೆಲೆ ಎಷ್ಟು? Total resistance is 20 ohm. What is the value of X? ಇದಕ್ಕೊಂದು ಸೇರಿಸ್ಕೊಳ್ಳೋಣ. What is the power dissipated in each resistor? ಪ್ರತಿ ರೆಸಿಸ್ಟರ್ನಲ್ಲಿ ಎಷ್ಟು ಪವರ್ ಅಂತ ನೋಡೋಣ. ವಾಟ್ ಇಸ್ ದ ಪವರ್ ಡೆಸಿಪೇಟೆಡ್ ಇನ್ ಈಚ್ ರೆಸಿಸ್ಟರ್. ಆಮೇಲೆ ಸಾಮರ್ಥ್ಯ ಎಷ್ಟು ಅಂತ ನೋಡೋಣ. ಅದು ಕೂಡ ನಾವು ಸೇರಿಸ್ಕೊಳ್ಳುವ. ಇದರಲ್ಲಿ ಸಾಮರ್ಥ್ಯ ಎಷ್ಟು, ಪ್ರತಿ ರೆಸಿಸ್ಟರ್ನ ಸಾಮರ್ಥ್ಯ ಎಷ್ಟು, ಯಾವುದು ಉಷ್ಣ ಎಷ್ಟು ಅದರಲ್ಲಿ ಡೆವಲಪ್ ಆಗಿದೆ ಅಂತ ಹೇಳ್ಕೊಂಡು. ಓಕೆ, ನಾವು ಐ ವಿಲ್ ಟೇಕ್ ದ ಸೊಲ್ಯೂಷನ್ ಹಿಯರ್. ಇಲ್ಲಿ ಜಾಗ ಎಲ್ಲ ಬರೆದಿಟ್ಟಿದ್ದೀನಿ. ಸೊ ಜಾಗ ಇಲ್ಲ ನಮಗೆ. ಸೊ ಐ ಹ್ಯಾವ್ ಟು ರೈಟ್ ಇಟ್. 10 ohm ಅಷ್ಟು ಪಾರ್ಟ್ ಮಾತ್ರ ತಗೊಳ್ತೀನಿ ನಾನು, ಇಷ್ಟು ಪಾರ್ಟ್ ಮಾತ್ರ. ಐ ವಿಲ್ ಟೇಕ್ ಓನ್ಲಿ ದಿಸ್ ಪಾರ್ಟ್. 10 ohm x ohm like this, and another one is so like this way here. Okay, this is 10 x, then 25 ohm, 75 ohm, and this is connected to a battery of voltage S to 6 volt and a key closed like this, right? Now can we solve this by adding these two? Either 10 plus x ಆಗಬೇಕು. Am I right? What about this? 25 plus 75, 25 plus 75, 100 ಆಗಬೇಕಿದು. Because this is RS equal to R1 plus R2. So RS1 ಹಾಕ್ತೀನಿ ನಾನು. ಫಸ್ಟ್ ಸೀರೀಸ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ? 10 plus x ohm. RS2 ಎಷ್ಟಾಗುತ್ತೆ? ಸೀರೀಸ್ 2 ಇದು 100 ohm. 75 plus 25, that is equal to 100 ohm. ಕರೆಕ್ಟಾ? ಈಗ 100 ohm ಮತ್ತು 10 plus x ಅನ್ನು ನಾವು ಪ್ಯಾರಲಲ್ ಮಾಡಬೇಕು. ಹೇಗೆ? 100 ohm ಮತ್ತು 10 plus x. This is 10 plus x and this is 100. 10 plus x and this is 100 ohm and this is RP now. And you know that RP is equal to ಎಷ್ಟು ಕೊಟ್ಟಿದ್ದಾರೆ? That is 20 ohm. ಒಟ್ಟು ರೋಧ 20 ohm. ಬಟ್ ಇದನ್ನು ಆರ್ ಪಿ ಹೇಗೆ ಬರೆಯೋದು? ಯು ನೋ ದ್ಯಾಟ್ 1 by RP is equal to 1 by R1 plus 1 by R2. 1/RP ಅಂದರೆ ಸಮಾಂತರ ಜೋಡಣೆಯ ಒಟ್ಟು ಪರ್ಯಾಯ ರೋಧ 1 by R1 plus 1 by R2. ಇದಕ್ಕೆ ವ್ಯಾಲ್ಯೂಸ್ ಆಗ್ತಾ ಹೋದರೆ ದ್ಯಾಟ್ ಇಂಪ್ಲೈಸ್ ಆರ್ ಪಿ ಎಷ್ಟು ಅಂತ ಅವರೇ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪ್ಯಾರಲಲ್ ಈಕ್ವಲೆಂಟ್ ರೆಸಿಸ್ಟೆನ್ಸ್. ಟೋಟಲ್ ರೆಸಿಸ್ಟೆನ್ಸ್ ಇಸ್ 20 ohm ಅಂತ ಕೊಟ್ಟಿದ್ದಾರೆ. ಸೊ 1 by 20 is equal to 1 by R1 10 plus x plus 1 by R2 1 by 100 75 plus 25. Correct?
ಮುಂದೆ ಹೇಗೆ ಹೋಗೋದು? ನೀವೊಂದು ಪೆನ್ ಪೇಪರ್ ತಗೊಂಡು ಬರಿತಾ ಇರಬೇಕು. ಸೊ ಆ್ಯಸ್ ಯು ಗೋ ಆನ್ ವಾಚಿಂಗ್ ದ ವಿಡಿಯೋ ಯು ಶುಡ್ ಗೋ ಆನ್ ರೈಟಿಂಗ್. ಅಫ್ಕೋರ್ಸ್ ಸೆಕೆಂಡ್ ಟೈಮ್ ನೋಡುವಾಗಾದರೂ ಬರಿಬೇಕು. ಒಂದು ಸರಿ ನೋಡ್ತಾ ಹೋದ್ರೂ ಸೆಕೆಂಡ್ ಟೈಮ್ ಯು ಬಿ ರೆಡಿ ವಿತ್ ಪೇಪರ್ ಆ್ಯಂಡ್ ಪೆನ್, ಯು ಶುಡ್ ಗೋ ಆನ್ ರೈಟಿಂಗ್ ಇಟ್. ಯಾಕಂದರೆ ಇದು ನೋಡಿದ್ರೆ ಬರಲ್ಲ. ಯು ಹ್ಯಾವ್ ಟು ವಾಚ್ ಇಟ್ ಆ್ಯಂಡ್ ಯು ಹ್ಯಾವ್ ಟು ರೈಟ್ ಇಟ್. ನಿಮ್ಮ ಕೈಗೆ ಗೊತ್ತಾಗಬೇಕು ಪ್ರಾಬ್ಲಮ್ ಹೀಗೆ ಅಂತ ಹೇಳ್ಕೊಂಡು. ಸೊ 1/20 ಇಸ್ ಈಕ್ವಲ್ ಟು, ನಾವು ಒಂದು ಕೆಲಸ ಮಾಡೋಣ, 1/100 ಈಚ್ ತಗೊಂಬರೋಣ. ಎಕ್ಸ್ ಇಲ್ಲಿ ಇದೆಯಲ್ಲ. ಸೊ 1/20 ಮೈನಸ್ 1/100 is equal to 1/10 plus x. Okay? We take a common denominator here, right? So that implies we can take a common denominator here. What is the common denominator? ಸಮಚ್ಛೇದ ಏನು? 100 ಸಮಚ್ಛೇದ ತಗೊಳ್ಳೋಣ. 100ಅನ್ನು 25 ಸರಿ, 5 1 ಸರಿ. ಸೊ 5 1s are 5. 100 1 times 1 minus 1. So what is answer? Answer equal to 1/10 plus x. 1/10 plus x. Right? Now, what is this? 5 minus 1 is 4. 4 ಭಾಗಿಸು 100. 100 ಸಮಚ್ಛೇದ is equal to 1/10 plus x. 10 plus x. So this is 25 times. 25 ಸರಿ 100 ಹೋಯ್ತು. ಕ್ರಾಸ್ ಮಲ್ಟಿಪ್ಲೈ ಮಾಡಿ. 10 plus x ಇಲ್ಲಿ. So this is 1 times 25 ಇಲ್ಲಿ. So that implies 10 plus x is equal to 25. 25 ones are 25, right? This is 10 plus x here. So what is x equal to? X equal to 25 minus 10, that is equal to 15 ohm. Adu x andre rodadu. It is a resistance, so it is 15 ohm. So now you can cross verify your answer. Sari idea anta heli ನಾವು ವಾಪಸ್ ನೋಡಬಹುದು. If x is 15 ohm, will you get this equivalent resistance as 10 ohm? ಒಟ್ಟು ರೋಧ 20 ಓಮ್ ಅಂತ ಕೊಟ್ಟಿದ್ದಾರೆ. ಅದು ಬರುತ್ತಾ ಅಂತ ನೋಡ್ಬೋದು. How can you check it? You can check it like this. If this is 15, 10 plus 15, 25. 75 plus 25, that is 100. So you have two resistances in parallel. 10 plus 15, 15 ನಮಗೆ ಬಂದ ಆನ್ಸರ್ 25. And 75 plus 25, 100. 100 parallel 25 ಮಾಡಿದರೆ 20 ಬರಬೇಕು ನಮಗೆ. ಅವರು ಕೊಟ್ಟದ್ದು 20 ಓಮ್ equivalent resistance. So do we get that? Let us see. 1/Rp is equal to 1/25 plus 1/100. That is equal to 100 common, 25 4s are, 100 1s are 1. So 1/Rp is equal to 5/100. Then Rp is equal to 100/5. That is 20 ohm. This is answer. So you will get this, right? So 20 ohm ಬರುತ್ತೆ. ಹಾಗಾದರೆ 15 ohm correct. 15 ohm answer is correct. So x is 15 ohm. ಇದು ರಬ್ ಮಾಡ್ತೀನಿ, ಜಸ್ಟ್ ವೆರಿಫೈ ಮಾಡಿದ್ದು ಮಾತ್ರ ಅದು. Now what are the next questions here? ಬೇರೆ ಏನು ಕೇಳಿದ್ದಾರೆ? x ನ ಬೆಲೆ ಎಷ್ಟು? What is the value of x? That is okay. ಇಲ್ಲಿವರೆಗೆ ಆಯಿತು. We have found out up to this. Find the current through each resistor. ಪ್ರತಿಯೊಂದು ರೋಧಕದ ಮೂಲಕದ ಕರೆಂಟ್ ನೋಡಬೇಕು. ಆಮೇಲೆ ಪವರ್ ಎಷ್ಟು ಅಂತ. ಪವರ್ ನಾವೇ ಸೇರಿಸ್ಕೊಂಡದ್ದು, ಮೊನ್ನೆ ಇದರಲ್ಲಿ ಇರಲಿಲ್ಲ ಅದು. ಸೊ ವಿ ಆ್ಯಡೆಡ್ ದಿಸ್ ಪವರ್. ಸೊ ಶಾಲ್ ಐ ರೈಟ್ ದ ಸರ್ಕ್ಯೂಟ್ ಒನ್ಸ್ ಅಗೇನ್? ವಿ ಹ್ಯಾವ್ ದಟ್ ಸರ್ಕ್ಯೂಟ್ ದ್ಯಾಟ್ ವಿ ವಿಲ್ ಟ್ರಾನ್ಸ್ಫರ್ ದ ವ್ಯಾಲ್ಯೂ ಆ್ಯಂಡ್ ವಿ ವಿಲ್ ಫೈಂಡ್ ಔಟ್ ದ ಕರೆಂಟ್. ಇದು 6 ವೋಲ್ಟ್ ಅಲ್ಲಿ ಬರೆದಿದ್ದೀವಿ, ಇದನ್ನು 15 ಓಮ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. ಸೊ ವಾಟ್ ಇಸ್ ದ ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್? ಓಕೆ, ಶಾಲ್ ವಿ ಡೂ ದ್ಯಾಟ್? ವಿ ವಿಲ್ ಕಮ್ ಬ್ಯಾಕ್ ಹಿಯರ್. ಇದನ್ನು ರಬ್ ಮಾಡ್ತೀನಿ ಬಿಕಾಸ್ ದಿಸ್ ಈಸ್ ಓವರ್. ನಾವೀಗ ಇಷ್ಟೇ ಜಾಗದಲ್ಲಿ ಎಲ್ಲ ಮಾಡ್ಕೋಬೇಕು, ಇವಾಗ ಎಲ್ಲ ಮುಗಿಸ್ಕೋಬೇಕು. ಎಸ್. Now, so this is 15, this is 10. Shall we reduce this one? So I can replace the whole resistance by 20 ohm. Because if I write the current, plus in the minus go back, I, correct? And this is I1 ತಗೊಳ್ತೀನಿ. This is I2. What about here? Same I2, right? They are in series. ಇಲ್ಲಿಗೆ ಬರುವಾಗಲೂ I2 ತಗೋಬೇಕು. What about here? I1. Here I1. Here I2, but ಇಲ್ಲಿ ಮತ್ತೆ ಸೇರಿತು, ಗಂಗಾ ಯಮುನಾ ಸಂಗಮ ಆಯಿತು, I ಮತ್ತೆ I, right? So ಇಲ್ಲಿಗೆ ಬಂತು. Now I write it as 20 ohm because all resistance is equal to 20 ohm. ಅವರೇ ಕೊಟ್ಟಿದ್ದಾರೆ, ಅದು ಬಂತು ಕೂಡ. We have verified it whether it is correct or wrong. This is 6 volt, so this is 6 volt. A key like this. 6 volt. So ಇದು I ಆಗುತ್ತೆ. I can't show I1 and I2 because all these circuits are clubbed together and put as 20 ohm.
ಎಲ್ಲ ರೆಸಿಸ್ಟರ್ಸನ್ನು ಸಿಂಗಲ್ ಮಾಡಿ ಒಂದೇ ಪರ್ಯಾಯ ರೋಧಕವನ್ನು ಇಲ್ಲಿ ಹಾಕಿಬಿಟ್ಟಿದ್ದೀವಿ 20 ಓಮ್. ಅದರಲ್ಲಿ 5 ಓಮ್ ಹೋಗಬೇಕು, ಸಾರಿ 5 ಓಮ್ಸ್ ಹೋಗಬೇಕು. ವಾಟ್ ಇಸ್ ಐ? ಇಲ್ಲಿ ಯಾವತ್ತೂ ಅಷ್ಟೇ ಇಂಥ ಪ್ರಾಬ್ಲಮ್ಸ್ ಮಾಡುವಾಗ ಎಲ್ಲ ರೆಡ್ಯೂಸ್ ಮಾಡ್ತಾ 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 ನಾವು ಮೊನ್ನೆ ಮಾಡಿದ್ವಿ, ಇನ್ನೊಂದು ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿದ್ವಿ, ಮಾಡ್ತಾ ಸರ್ಕ್ಯೂಟನ್ನು ಸಣ್ಣದು ಮಾಡ್ಕೊಂಡು ಮತ್ತೆ ರಿವರ್ಸ್ ಹೋಗಬೇಕು. ಸೊ ಐ ಈಸ್ ಹೌ ಮಚ್? ವಿ ನೋ V equal to IR, very important relation. V equal to IR. What is I? I is equal to V by R. ಇದನ್ನು ಇಲ್ಲಿ ತಗೊಂಬರಬೇಕು, ಓಮ್ಸ್ ಲಾ. I equal to V is 6 volt divided by total resistance is 20. So this can be written as 3 by 10 amperes. So I is equal to 3 by 10 amperes. Okay? 3 by 10 amperes. ಇದು ಕರೆಂಟು. ನಾವು ಯಾವ್ದ್ಯಾವ್ದ್ರಲ್ಲಿ ಎಷ್ಟೆಷ್ಟು ಕರೆಂಟ್ ಅಂತ ಕೇಳಿದ್ದಾರೆ. ವಾಟ್ ಇಸ್ ದ ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್? ಇವಾಗ ನಮ್ಗೆ ಯಾವ ರೆಸಿಸ್ಟರಲ್ಲಿಯೂ ಕರೆಂಟ್ ಸಿಕ್ಕಿಲ್ಲ. ವಿ ಹ್ಯಾವ್ ಗಾಟ್ ದ ಕರೆಂಟ್ ಥ್ರೂ ಓನ್ಲಿ ಒನ್ ರೆಸಿಸ್ಟರ್, ದಟ್ ಈಸ್ ಈಕ್ವಲೆಂಟ್. ಪರ್ಯಾಯವಾಗಿ ನಾವು ಏನು ಯೋಚನೆ ಮಾಡಿದ್ವಿ ಇದ್ರೆ ಎಲ್ಲದರ ಬದಲು ಆ ರೋಧಕದಲ್ಲಿ ಪ್ರವಹಿಸ್ತಾ ಇರುವಂಥ ವಿದ್ಯುತ್ ಮಾತ್ರ ಸಿಕ್ಕಿತ್ತು. ವಿ ಗಾಟ್ ದ ಕರೆಂಟ್ ಥ್ರೂ ಕರೆಂಟ್ ಪಾಸಿಂಗ್ ಥ್ರೂ ಓನ್ಲಿ ಒನ್ ರೆಸಿಸ್ಟರ್. ನೌ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕರೆಂಟ್ ಥ್ರೂ every resistor here. For that I have to draw the circuit once again. So shall I transfer this current? I equal to V by R. I is equal to how much it is? 3 by 10 amperes. ಹಾಗೇನೇ ಇರಲಿ ಅದು. You can find it out. What is 3 by 10? It is 0.3 amperes, right? 3 by 10 is 0.3 amperes. Now I will split this. What I will do is I will replace these two resistors by a single resistor. What is that? 15 plus 25. 15 plus 25, 15 plus 10, 15 plus 10 is 25 ohm. What about the resistance here? 25 plus 25 plus 75, totally 100. So it is like this. This is 100 ohm. Both are connected across 6 volt battery, and here is a battery, a switch, closed. Now if you ask these two resistors, they are in parallel, what is the voltage or potential difference across each resistor? ನಿಮ್ಮ ನಡುವೆ ಇರುವ ವಿಭವಾಂತರ ಎಷ್ಟು ಅಂತೇಳಿ ಈ ರೆಸಿಸ್ಟರ್ಸಲ್ಲಿ ರೋಧಕದಲ್ಲಿ ಕೇಳಿದರೆ ಎರಡು ಹೇಳೋದು 6 ವೋಲ್ಟನ್ನು. ಯಾಕೆ ಸರ್? ಎರಡಕ್ಕೂ ವಿಭವಾಂತರ 6 ವೋಲ್ಟ್, ಎರಡು ಸಮಾಂತರವಾಗಿ ಜೋಡಣೆ ಆಗಿದೆ. ಬೋತ್ ದ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಪ್ಯಾರಲಲ್ಲಿ ವೋಲ್ಟೇಜ್ ಸೇಮ್, potential difference same. So this should enjoy 6 volt. So if you connect a voltmeter here, it should enjoy 6 volt. 6 volt ಬರಬೇಕಾದ್ರೆ. So you know the voltage across 100 ohm, you know voltage across 25 ohm. Can you find out the current through each? Yes. What is the current through 25 ohm? So that I have written as I1, because current through 10 ohm and 15 ohm are same. Current through 25 ohm is also same. Series ಅಲ್ಲಿ ಯಾವಾಗಲೂ ಕರೆಂಟ್ ಎಲ್ಲದರಲ್ಲೂ ಸೇಮ್. ಸೊ I1 is equal to V by R1 ಅಂತ ಬರಿತೀನಿ. R1 ಅಂದರೆ ಇದು ಒಟ್ಟು ರೆಸಿಸ್ಟರ್. ವಾಟ್ ಇಸ್ ದಿಸ್? ಐ ವಿಲ್ ಟೇಕ್ ಇಟ್ as R2. So what is V? 6 by what is R1? R1 is 25 ohm. Am I right? R1 is 25 ohm. So that is ಅದು ಹಾಗೇನೇ ಇರಲಿ, this much of ampere. And if you have calculator, you can calculate it. 25 by 6 ampere. ಅದು I1 ಆಯಿತು. What is I2? I2 is equal to same V by R2. ಅಷ್ಟೇ ವೋಲ್ಟೇಜ್ ಇರಬೇಕು ಇಲ್ಲಿ ಕೂಡ. What is same V? Same 6 by R2. What is R2? 100. ಒಟ್ಟು ರೆಸಿಸ್ಟೆನ್ಸ್ ಹಾಕುವ. So I2 is 6 by 100 amperes. Now my question is, when you add 6 by 100, this one and this one, and 6 by 25, will you get that main current 3 by 10? Check ಮಾಡ್ಕೊಳ್ಬೇಕು. Whether it is the total current. Of course, if you have calculator, you can do this. 0.06 ಇದನ್ನು ಏನು ಬೇಕು ಮಾಡ್ಕೋಬೋದು. So I will add the ratios only. I ಏನು ಆಗಬೇಕು ನಮಗೆ? I must be 3 by 10 amperes. Am I right? ಬರುತ್ತಾ ನೋಡೋಣ. I1 plus I2. What you will get? I1 plus I2. I1 is 6 by 25 plus I2 6 by 100. How much you will get? Shall I take 100 as common? Yes. 100 common ಆದರೆ 25 4s are 4 6 24s are plus 100 1s are 6 are. So what you will get? 30 by 100. 30 by 100. I1 plus I2 is 3 by 10, which is same as this one. Can you see? Main current
ಇಲ್ಲಿ ಮುಖ್ಯವಾಗಿ ಪ್ರವಹಿಸ್ತಾ ಇರುವಂಥ ವಿದ್ಯುತ್ತೇ ಅದು ಎರಡು ವಿದ್ಯುತ್ಗಳಾಗಿ ಭಾಗ ಆಗಿ ಇಲ್ಲಿಗೆ ಹೋಗುತ್ತೆ, ವಿಭಾಗ ಆಗಿ ಹೋಗುತ್ತೆ. ಸೊ ದ್ಯಾಟ್ ಈಸ್ ವಾಟ್ ವಿ ಗೆಟ್ ದ ಮೇನ್ ಕರೆಂಟ್ ಸ್ಪ್ಲಿಟ್ ಇಂಟು 2 parts and that is 3/10 amperes. So we have found out current through each resistor. Sir, illen sir idರಲ್ಲಿ, so ಇಲ್ಲಿ ಓಕೆ, ಇದರಲ್ಲಿ I1 I2 ಓಕೆ ಸರ್. ವಾಟ್ ಅಬೌಟ್ ದೀಸ್ ಥ್ರೂ? ಆಲ್ ಸೇಮ್. ಕರೆಂಟ್ ಥ್ರೂ 10 ohm ಯಾವುದಾಗುತ್ತೆ? I1 6/25. ಕರೆಂಟ್ ಥ್ರೂ ದಿಸ್ 15 ohm 6/25. ಕರೆಂಟ್ ಥ್ರೂ 25 ohm 6/100. ಕರೆಂಟ್ ಥ್ರೂ 75 ohm 6/100. So that is the current through all the resistors. So now what is the power developed by each resistor? ಪ್ರತಿಯೊಂದರಲ್ಲಿ ಪವರ್ ಎಷ್ಟು ಅಂತ ನೋಡ್ಬೋದು ನಾವು. Let us do that. So shall I rub this question? ಇದನ್ನು ಉಜ್ತೀನಿ ನಾನು. ಪ್ರತಿಯೊಂದರಲ್ಲಿ ಪವರ್, ಇದು ನಮ್ಮ ಅಲ್ಲಿ ಕ್ವಶನ್ ಇರಲಿಲ್ಲ, ಈಗಲೇ ನಮ್ಮದೇ ಒಂದು ಅಧಿಕ ಪ್ರಸಂಗ ಇದು, ಬಟ್ ವಿ ವಿಲ್ ಡೂ ಇಟ್ ವಿಲ್ ಬಿ ಹೆಲ್ಪ್ಫುಲ್. I will write the question, this form answers. I2 6/100. What about here? I1 6/25 ampere. What is this? This is 3/10, right? 3/10 amperes. 3/10 amperes. So what is the power through resistor 1? ನಾನು ಅದಕ್ಕೆ ಹೆಸರು ಕೊಡ್ತೀನಿ. 2, 3, 4. I'll name the resistors. What is the power through the first resistor? Power. You know the formula for power. Voltage into current. Correct? V into I. And what is the V equal to? IR. So IR into R. I squared R. That is also equal to V squared by R. ಯಾವ್ದು ಕೂಡ ಯೂಸ್ ಮಾಡ್ಬೋದು, ನಮ್ಗೆ ಇದು ಇವಾಗ ಈಸಿ ಆಗೋದು. I think we can use power is equal to I squared R. So what is power in the first resistor? I squared R. I squared is 6 into 6 divided by 25 into 25, or 6/25 into 6/25. 6/25 into 6/25. R is 10 ohm. What is this answer? Let me check it. I'll use a calculator. Yes, 6/25 into 6/25 into 10. So it is 6 into 6 into 10 divided by 6 into 6 into 10 divided by 625. 25 into 25 andre 625. It is okay, 0.576 watt. 0.576 watt. It is to power through the first resistor. What is the power through the second resistor? P2. ಅದು ಕೂಡ I squared R, ಸೇಮ್ ಫಾರ್ಮುಲಾ ಆಗ್ಬೋದು. ಇದು ಪವರ್ ಥ್ರೂ ದ ಸೆಕೆಂಡ್ ರೆಸಿಸ್ಟರ್ ಅಂದರೆ X, ಅದರದ್ದು ರೆಸಿಸ್ಟೆನ್ಸ್ 15 ohm. We have found it out, 15. So that is I squared R, 6/25 into 6/25 into R, 15 ohm. That is equal to. So answer is 36 into this 15 is equal to divided by 625. 625. That is equal to 0.864 watt. 4 watt. Okay, what is the power through the third resistor? Third resistor is this one. I squared, ali current bearer, not 6/25. Current is 6/100, right? 6/25 and 6/100. 6/100 into 6/100 into I squared R. R is 25 ohm because current through this is 6/100. I squared R. So that is equal to 36 into this 25 equal to divided by 100 into 100, 10,000. That is 0.09 watt. 0.09 watt. What is the power developed? ಸಾಮರ್ಥ್ಯ ಎಷ್ಟು? ಉಷ್ಣ ಶಕ್ತಿಯ ಸಾಮರ್ಥ್ಯ ಇದರಲ್ಲಿ R/100. ಅದರಲ್ಲಿ ಅದು ಸೀರೀಸಲ್ಲಿದೆ, ಸರಣಿ ಜೋಡಣೆಯಲ್ಲಿದೆ. ಸೊ ಸೇಮ್ ವಿದ್ಯುತ್ ಪ್ರವಾಹ ಇಂಟು ರೆಸಿಸ್ಟೆನ್ಸ್ ಮಾತ್ರ, ರೋಧ ಮಾತ್ರ 75. ಸೊ ಇದರಿಂದ 3 ಪಟ್ಟು ಜಾಸ್ತಿ ಇರಬೇಕು ಅಷ್ಟೇ. ಇದು ಇಲ್ಲಿ ಎಲ್ಲ ಸೇಮ್, ಇದು 75 ಅಂದರೆ 3 ಪಟ್ಟು ಜಾಸ್ತಿ, ಇದಕ್ಕಿಂತ 3 ಪಟ್ಟು ಜಾಸ್ತಿ. ವೆರಿಫೈ ಮಾಡೋಣ. 36 into 75 is equal to divided by 10,000. That is equal to 0.27, correct? 0.27 watt.
So you can find out the power also. ಒಂದು ವೇಳೆ ಪವರ್ ಕೇಳಿದರೆ power is I squared R. Okay, so that is the thing. Okay, now next problem ಗೆ ಹೋಗೋಣ, right? Shall we go to the next problem? So very simple problem. ಇಲ್ಲಿ ನೀವು ಇಂಥ ಸರ್ಕ್ಯೂಟ್, ಇಂಥ ಮಂಡಲ ಕೊಟ್ಟರೆ ಯಾವತ್ತಿಗೂ ಇದರ ಒಟ್ಟು ಪರ್ಯಾಯ ರೋಧಕವನ್ನು ಕಂಡುಹಿಡಿದ ನಂತರ ಒಟ್ಟು ಕರೆಂಟ್ ನೋಡಿದ ನಂತರ ಮತ್ತೆ ಅದನ್ನು ಸ್ಪ್ಲಿಟ್ ಮಾಡ್ತಾ ಹೋಗಬೇಕು. ಎಲ್ಲೆಲ್ಲ ಸಮಾಂತರ ಜೋಡಣೆ ಇದೆ ಅಲ್ಲೆಲ್ಲ ವಿಭವಾಂತರ ಒಂದೇ, ಎಲ್ಲೆಲ್ಲ ಸರಣಿ ಜೋಡಣೆ ಇದೆ ಅಲ್ಲೆಲ್ಲ ವಿದ್ಯುತ್ ಪ್ರವಾಹ ಒಂದೇ. ಸೊ ವೆನ್ ಎವರ್ ದ ಸರ್ಕ್ಯೂಟ್ ಈಸ್ ಗಿವನ್ ಲೈಕ್ ದಿಸ್, ಫಸ್ಟ್ ಆಫ್ ಆಲ್ ಯು ರೆಡ್ಯೂಸ್ ಇಟ್ ಇಂಟು ಎ ಸಿಂಗಲ್ ರೆಸಿಸ್ಟರ್. ದಟ್ ಈಸ್ ಯುವರ್ ಜಾಬ್. Once you reduce it into a single resistor, you will get the main current. Then come back. You can find out the branch current. And keep it in mind always that if the resistances are in series, current is same. If the resistances are in parallel, potential difference is same. Idistu namma mantra yavat namma bayalli irbeku. Okay, shall we go to the next problem? Read the second problem. That is also asked in the previous preparatory exam. It was asked in the preparatory exam. Right, we'll rub this also. So what is the problem now? Resistance of a wire is X ohm. Length and its of resistance of a wire X of length 1 meter is 5 ohm. Calculate the resistance of the wire of the same material but of length 4 times and area 5 times that of X. There are two wires. One is X and another wire, say Y. X is having a resistance of 5 ohm, length 1 meter. You have to find out the resistance of Y, but made up of the same material. When the two materials are same, what is same for both? Rho, resistivity. You know that ನಿಮ್ಮ ಮನೆಗೆ ತಾಯಿ ತಂದಂಥ ಚೀಲದಲ್ಲಿಯೂ ಟೊಮೆಟೊ ಇದೆ, ಪಕ್ಕದ ಮನೆ ಆಂಟಿ ತಂದ ಚೀಲದಲ್ಲಿಯೂ ಟೊಮೆಟೊ ಇದೆ. ತಂದ ಕೆ ಜಿಸ್ ಮಾತ್ರ ಬೇರೆ ಬೇರೆ. ಅವರು 5 kg, ನಿಮ್ಮ ತಾಯಿ 3 kg ತಗೊಂಡ್ಬಂದಿದ್ದಾರೆ. ಎರಡರಲ್ಲಿರೋ ಟೊಮೆಟೊ ಪರ್ ಕೆ ಜಿ ವ್ಯಾಲ್ಯೂ ಇಸ್ ಸೇಮ್ ಬಿಕಾಸ್ ಬೋತ್ ಆರ್ ಟೊಮೆಟೋಸ್. Both have purchased tomato, but amount of tomatoes are different. Resistance may be different for one copper and another copper, one silver and another silver, but resistivity is same. So another resistance of the wire of the same material, so rho same, but length 4 times, area 5 times. So shall I write the formula? R is equal to rho L by A. This is the formula, right? Resistivity of the material, length of the material, area of cross section. Now I will write resistance of X. Resistance of X is rho into length of X, area of X. ಅಥವಾ ಸಿಂಪ್ಲಿ ರೋ ಎಲ್ ಬೈ ಎ ಅಂತಲೇ ಬರಿತೀನಿ. ಓಕೆ, ರೋ ಎಲ್ ಬೈ ಎ ಅಥವಾ ಇದೇ ಫಾರ್ಮುಲಾನ ಕಂಟಿನ್ಯೂ ಮಾಡೋಣ. ಆರ್ ಎಕ್ಸ್, ವಾಟ್ ಇಸ್ ದ ರೆಸಿಸ್ಟೆನ್ಸ್ ಆಫ್ ದ ವೈರ್ ಎಕ್ಸ್? 5 ohm. 5 ohm is equal to length is 1, resistivity is rho, area don't know, area of X. Calculate the resistance. Okay, area ಕೊಟ್ಟಿಲ್ಲ, area of cross section. Area of cross section ಅಂದರೆ ಇದು. If current flows like this, then this is area of cross section, right? ಅದು area of cross section, correct? Okay, equation 1. What is the resistance of another material? Y ಅಂತ ನಾವೇ ತಗೊಳ್ಳೋಣ. Made up of the same material whose length is 4 times. ಇದರಿಂದ 4 ಪಟ್ಟಿದ್ರೆ 4 ಮೀಟರ್ ಅಂತ ಬರಿಬೇಕಲ್ಲ ನಾವು. Length is 4 times and area 5 times, area of cross section. Area of cross section 5 times ಹೇಗೆ ಬರೆಯೋದು? 5AX ಅಂತ ಬರಿಬೇಕು, which is nothing but AY. ನಾನು ಇಲ್ಲಿ ಬರೆಯುವಾಗ I have to write area of cross section of Y ಅಂತ ಬರಿಬೇಕು, ಹೌದಾ? But resistance of Y is rho 4 by area of Y is 5 times that of X. ಇಲ್ಲಿ ಕೊಟ್ಟಿದ್ದಾರಲ್ಲ, area 5 times that of X. So 5 times that of X is AY. Equation 2 ಡಿವೈಡ್ ಮಾಡೋಣ. RY by 5 ನಾನು ಹೀಗೆ ಡಿವೈಡ್ ಮಾಡ್ತೀನಿ. Equation 2 divided by equation 1 implies RY by 5 is equal to RY ಅನ್ನು ಹಾಗೇನೆ ಬರೆಯೋಣ, 4 rho by 5AX. We'll write it as it is. RY ಅನ್ನು ಈ 5 ಕೆಳಗಡೆ ಬಂದಿದೆ, ಉಲ್ಟಾ ಮಾಡಿ ಬರಿಬೇಕು. AX divided by rho into 1 meter. First wire ಉದ್ದ 1 meter. Rho gets cancelled, material same. AX gets cancelled. So 5 gets cancelled. ಅದು ಕ್ಯಾನ್ಸಲ್ ಆಯಿತು. ಏನು ಉಳಿಯೋದು? ಎಲ್ಲ ಕ್ಯಾನ್ಸಲ್ ಆದರೆ 4 ohm. So resistance of the second wire is 4 ohm. Very simple problem.
ಓನ್ಲಿ ದ ಥಿಂಗ್ ಈಸ್ ಇಲ್ಲಿ ಏನು ನಮ್ಗೆ ಕಷ್ಟ ಆಗ್ಬೋದು ಅಂದರೆ ಅಲ್ಲಿ ಕೆಲವೆಲ್ಲ ಬೆಲೆ ಕೊಡಲಿಲ್ಲಲ್ಲ, ಅದನ್ನು ಏನು ಮಾಡಬೇಕು ಅಂತ. ಬಟ್ ಅದಕ್ಕೆ ರಿಲೇಷನ್ ಕೊಟ್ಟಿದ್ದಾರಲ್ಲ, ಸಮೀಕರಣ ಕೊಟ್ಟಿದ್ದಾರೆ. ಎರಡನೇದರ ವಿಸ್ತೀರ್ಣ, ಅಡ್ಡ ಕೊಯ್ತ ವಿಸ್ತೀರ್ಣ ಮೊದಲನೇದರ 5 ಪಟ್ಟು, ಇದರ 5 ಪಟ್ಟು, ಎ ಎಕ್ಸ್ ಅನ್ನು ಎ ವೈ ಅನ್ನು 5 ಪಟ್ಟು ಎ ಎಕ್ಸ್ ಅಂತ ಬರಿಬೋದು. ಸೊ ಲೈಕ್ ದಟ್ ಯು ಹ್ಯಾವ್ ಟು ಡೂ, ರೈಟ್? ಸಿಂಪಲ್ ಪ್ರಾಬ್ಲಮ್. Shall we move on to the next one? Yeah, last problem. That is, there are 2 metallic wires. Read it. Okay. There are 2 metallic wires of same thickness made from iron and silver. If the length of iron wire is 12 centimeter, what should be the length of the silver wire which has the same resistance of iron wire? Resistivities are given. ಒಂದೇ ರೀತಿ ದಪ್ಪ ಇರುವ, ಒಂದೇ ರೀತಿ ದಪ್ಪ ಅಂದ್ರೇನು? There are 2 metallic wires of same thickness. That is area of cross section. ಒಂದೇ ರೀತಿ ದಪ್ಪ ಇರುವ ಕಬ್ಬಿಣದ ಮತ್ತು ಬೆಳ್ಳಿಯ ತಂತಿಗಳಿವೆ. ಕಬ್ಬಿಣದ ತಂತಿಯ ಉದ್ದ 12 ಸೆಂಟಿಮೀಟರ್. ಅಷ್ಟೇ ರೋಧವಿರುವ ಬೆಳ್ಳಿಯ ತಂತಿಯ ಉದ್ದ ಎಷ್ಟು? ರೋಧ ಅಷ್ಟೇ ಆಗಿರಬೇಕು. ಸೊ ರೆಸಿಸ್ಟಿವಿಟಿ 2 ಕೊಟ್ಟಿದ್ದಾರೆ. ಇದು 1.6 ಇಂಟು 10⁻⁻8 ಓಮ್ ಮೀಟರ್. ರೆಸಿಸ್ಟಿವಿಟಿ ಆಫ್ ಸಿಲ್ವರ್ ನೋಡಿ ತುಂಬ ಕಮ್ಮಿ, ಬೆಳ್ಳಿಯ ರೋಧಶೀಲತೆ ತುಂಬ ಕಮ್ಮಿ, ಯಾಕಂದರೆ ಬೆಳ್ಳಿ ಒಂದು ಉತ್ತಮ ವಾಹಕ. ರೆಸಿಸ್ಟಿವಿಟಿ ಆಫ್ ಕಬ್ಬಿಣ ಇದು ನೋಡಿ, ಅಯನ್, ರೆಸಿಸ್ಟಿವಿಟಿ ಆಫ್ ಅಯನ್ ಇಸ್ ಮೋರ್ 10, ಇದು 1.6, ದಿಸ್ ತುಂಬ ಕಮ್ಮಿ. ಸಿಲ್ವರ್ ಇಸ್ ದ ಬೆಸ್ಟ್ ಕಂಡಕ್ಟರ್ ಅವೈಲೇಬಲ್ ಆ್ಯಂಡ್ ಅಯನ್ ಈಸ್ ನಾಟ್ ಆ್ಯಸ್ ಗುಡ್ ಕಂಡಕ್ಟರ್ ಆ್ಯಸ್ ಸಿಲ್ವರ್. ಕಬ್ಬಿಣ ಬೆಳ್ಳಿಯಷ್ಟು ಒಳ್ಳೆಯ ವಾಹಕ ಅಲ್ಲ. ಸೊ ಇದನ್ನು ಹೇಗೆ ಈಗ ಇದು ಮಾಡೋದು? ದಪ್ಪ ಒಂದೇ ಅಂತ ಹೇಳಿದ್ದಾರೆ. ವಾಟ್ ಯು ಮೀನ್ ಬೈ ಸೇಮ್ ಥಿಕ್ನೆಸ್? ಅದು ವೈರ್ ಮೋಸ್ಟ್ಲಿ ಈ ಥರ ಇರಬೇಕು. ನಾವು ದಪ್ಪ ಅಂದರೆ ಏನು ಹೇಳೋದು? ವಾಟ್ ಯು ಸೇ ಥಿಕ್ನೆಸ್? ಇಟ್ ಈಸ್ ದಿಸ್ ಒನ್. ಸಪೋಸ್ ಯು ಟೇಕ್ a wire, connect it here and here, connect it across a battery like this, then current flows through this area of cross section, then this is A, ಅದು A ಆಗುತ್ತೆ. that is the area of cross section. ಅದು ಸೇಮ್ ಅಂತ ಹೇಳ್ತಾ ಇದ್ದಾರೆ, ಎರಡಕ್ಕೂ ಒಂದೇ ರೀತಿಯ ದಪ್ಪ, ದ ಸೇಮ್ ಥಿಕ್ನೆಸ್, ಅದು ಇದು ಒಂದೇ ಥರ ಇದೆ. ಕರೆಂಟ್ ಫ್ಲೋಸ್ ಥ್ರೂ ದಿಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಹಾಗಾದರೆ ಎರಡಕ್ಕೂ ನಾವು ರೆಸಿಸ್ಟೆನ್ಸ್ ಫಾರ್ಮುಲಾ ಬರೆಯೋಣ. ವಿ ವಿಲ್ ರೈಟ್ ರೆಸಿಸ್ಟೆನ್ಸ್ ಫಾರ್ಮುಲಾ ಫಾರ್ ಬೋತ್. You know that R is equal to rho L by A. Resistance of, first I'll write silver is equal to resistivity of silver, length of silver, area of cross section of silver. ಸಿಲ್ವರ್ ಬೆಳ್ಳಿಯ ರೋಧ, ಅದರ ರೋಧಶೀಲತೆ, ಅದರ ಉದ್ದ, ಅದರ ಅಡ್ಡ ಕೊಯ್ತ ವಿಸ್ತೀರ್ಣ, ಇದು ಎಷ್ಟು ಇಷ್ಟಕ್ಕೆ ಸಮ ಆಯಿತು. ವಾಟ್ ಅಬೌಟ್ ದ ರೆಸಿಸ್ಟೆನ್ಸ್ ಆಫ್ ಅಯನ್? ಐ ಅಂತ ಬರೆಯುವ. ಅದರ ರೋಧಶೀಲತೆ, ದ ರೆಸಿಸ್ಟಿವಿಟಿ ಆಫ್ ಅಯನ್, ಲೆಂತ್ ಆಫ್ ಅಯನ್ ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಅಯನ್. ಈ ಥರ ಹೋಯಿತು. ದೇ ಸೇ ದ್ಯಾಟ್ ದ ರೆಸಿಸ್ಟೆನ್ಸ್ ಆಫ್ ಬೋತ್ ಆರ್ ಸೇಮ್. ವಾಟ್ ಶುಡ್ ಬಿ ದ ಲೆಂತ್ ಆಫ್ ಸಿಲ್ವರ್ ವಯರ್ ಸೊ ಆಸ್ ಟು ಹ್ಯಾವ್ ದ ಸೇಮ್ ರೆಸಿಸ್ಟೆನ್ಸ್ ಆಸ್ ಅಯನ್ ವಯರ್? ಬೆಳ್ಳಿಯ ವೈರ್ನ ಉದ್ದ ಎಷ್ಟಾದರೆ ಅದರ ರೋಧ ಅಯನ್ ರೋಧ, ಕಬ್ಬಿಣದ ರೋಧಕ್ಕೆ ಸಮ ಆಗಿರ್ತದೆ. ಅಂದರೆ ಆರ್ ಎಸ್ ಈಕ್ವಲ್ ಟು ಆರ್ ಐ ಅಂತ ನಮಗೆ ಆಗಬೇಕು. ವಿ ಶುಡ್ ಗೆಟ್ ಆರ್ ಎಸ್ ಈಕ್ವಲ್ ಟು ಆರ್ ಐ. If RS equal to RI, shall we substitute the formula? Rho S LS by AS is equal to rho I LI by AI. ಈ IS ಅಂತ ಕೊಡೋದು ಯಾವುದು ಸಿಲ್ವರ್ ಯಾವುದು ಕಬ್ಬಿಣ ಅಂತ ಹೇಳಿ ಡಿಫರೆನ್ಷಿಯೇಟ್ ಮಾಡೋಕ್ಕೆ. ವಿಚ್ ಈಸ್ ಅಯನ್ ಆ್ಯಂಡ್ ವಿಚ್ ಈಸ್ ಸಿಲ್ವರ್, ವಿ ಆರ್ ಗಿವಿಂಗ್ ದ ಸಬ್ಸ್ಟಿಟ್ಯೂಟ್ ಹಿಯರ್, ಸಫಿಕ್ಸ್, ವಾಟ್ ಯು ಕಾಲ್ ಸಫಿಕ್ಸ್ ಹಿಯರ್, ಇದನ್ನು ಕೊಡ್ತೀವಿ. ನಾವು ದೇರ್ ಇಸ್ ಒನ್ ಮೋರ್ ಥಿಂಗ್. ಒಂದೇ ರೀತಿಯ ದಪ್ಪ, ಎರಡು ಬೋತ್ ಆರ್ ಹ್ಯಾವಿಂಗ್ ದ ಸೇಮ್ ಥಿಕ್ನೆಸ್. Thickness is area of cross section now, right? Just now I have told this is the area of cross section, that is thickness of the plate, this one. So shall I write this A and A? ಅದು ಸಿಲ್ವರ್ಗೆ ಬೇರೆ, ಅಯನ್ಗೆ ಬೇರೆ ಯಾಕೆ ಬರಿಬೇಕು? ಬಿಕಾಸ್ ಬೋತ್ ಹ್ಯಾವ್ ದ ಸೇಮ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ನಾನು ಅದನ್ನು ಎ ಎಸ್ ಐ ಅಂತ ಬರಿಬೇಕಾಗಿರ. ಶಾಲ್ ಐ ಕಟ್ ದಿಸ್? ಅಥವಾ ಅದನ್ನು ಇನ್ನೊಂದು ಸರಿ ಬರೆದು ಕಟ್ ಮಾಡೋಣ. ಶಾಲ್ ಐ ಸಬ್ಸ್ಟಿಟ್ಯೂಟ್? ಈಗ ನಮ್ಗೆ ಏನಾಗಬೇಕಂದ್ರೆ ರೆಸಿಸ್ಟೆನ್ಸ್ ಸೇಮ್ ಬರಬೇಕಾದ್ರೆ, ರೋಧ ಒಂದೇ ಥರ ಬರಬೇಕಾದ್ರೆ, ಇಫ್ ದ ರೆಸಿಸ್ಟೆನ್ಸಸ್ ಆರ್ ಸೇಮ್, what should be the length of the silver wire so as to have the same resistance as iron wire? Resistance of silver wire, resistivity of silver wire, ರೋಧಶೀಲತೆ ಸಿಲ್ವರ್ ಇದ್ದು ಬೆಳ್ಳಿದ್ದು ಇಲ್ಲಿದೆ. resistivity of silver 1.6 into 10 to the power minus 8. Length of silver wire to be found out. Area of silver wire A. Length of iron wire ಕೊಟ್ಟಿದ್ದಾರೆ. 12 ಸೆಂಟಿಮೀಟರ್ ಉದ್ದದ ಕಬ್ಬಿಣ, ರೈಟ್? ಕಬ್ಬಿಣ ತಂತಿಯ ಉದ್ದ 12 ಸೆಂಟಿಮೀಟರ್. ರೋ ಆಫ್ ಅಯನ್ ಬರೀಲಿಲ್ಲ. ರೆಸಿಸ್ಟಿವಿಟಿ ಆಫ್ ಅಯನ್, ರೆಸಿಸ್ಟಿವಿಟಿ ಆಫ್ ಅಯನ್ ಈಸ್ 10 into 10 to the power minus 8. ಲೆಂತ್ ಆಫ್ ಅಯನ್ ಈಸ್ 12 into 10 to the power minus 2.
12 ಸೆಂಟಿಮೀಟರ್ ಅದು ಸೆಂಟಿ 10⁻², 1/100, ರೈಟ್. 1 ಮೀಟ್ರಲ್ಲಿ 100 ಸೆಂಟಿಮೀಟರ್ ಇರೋದು, 1/100 ಮಾಡಬೇಕು, 12 ಗುಣಿಸು 10⁻², ಡಿವೈಡೆಡ್ ಬೈ ಏರಿಯಾ ಆಫ್ iron wire. Can I cancel this? ನಮಗೆ ಬೇಕಾಗೋದು ಲೆಂತ್ ಆಫ್ ಸಿಲ್ವರ್ ವೈರ್. ಬೆಳ್ಳಿಯ ತಂತಿಯ ಉದ್ದ ಎಷ್ಟಾಗಬೇಕೋ ಅಷ್ಟೇ ಕಬ್ಬಿಣದ ತಂತಿಯ ರೋಧ ಬರುವಂತೆ ಲೆಂತ್ ಆಫ್ ದ ಸಿಲ್ವರ್ ವೈರ್, ದಟ್ ಈಸ್ ಈಕ್ವಲ್ ಟು, ಇದನ್ನು ಕ್ಯಾನ್ಸಲ್ ಮಾಡಿಬಿಡ್ಬೋದು ನಾನು. 10 into 12 into 10⁻² divided by 1.6. Now shall I divide this? 4.4 times 4 3 times 4 2.2 times and this is 2 5 times. So ಎಷ್ಟು ಬರುತ್ತೆ ಆವಾಗ? This is 15 into 10⁻² divided by 0.2. Okay, now shall I multiply and divide by 10? ಇದನ್ನು ನಾನು O ಇಲ್ಕೊಂಡು ಹೋಗ್ತೀನಿ. Shall I write it here? So length of the silver wire, is it okay? So 10 into 12 into 10⁻², this is iron and this is silver. 1.6 ಇಲ್ಲಿಗೆ ಬಂತು, 10⁻8 ಕ್ಯಾನ್ಸಲ್ ಆಯಿತು, 12 ಸೆಂಟಿಮೀಟರ್ ಇದರ ಉದ್ದ. ಓಕೆ, 1.6 ಇಲ್ಲಿಗೆ ಬಂತು, 2 5s sorry 4 3s 4.4s and 2.2s 2 5s. This is 15, this is 0.2 and if I multiply and divide by 10, ಇದಕ್ಕೆ 10ರಿಂದ ಗುಣಿಸಿ 10ರಿಂದ ಭಾಗಿಸ್ತೀನಿ, ಯಾಕಂದ್ರೆ ನನಗೆ ಈ ಚಿಲ್ಲರೆ ಪಿಲ್ಲರೆ ಎಲ್ಲ ಇದ್ರೆ ಆಗೋದಿಲ್ಲ. ಐ ವಿಲ್ ಡಿವೈಡ್ ಇಟ್ ಬೈ 2. ಇಲ್ಲಿ 10 150 ಆಯಿತು, ಇಲ್ಲಿ 10 2 ಆಯಿತು, ಇಂಟು 10⁻², ದ್ಯಾಟ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ದ ಸಿಲ್ವರ್ ವೈರ್ ಇಸ್, ಇದು 75 ಆಯಿತು, 75 into 10⁻² meter, 75 centimeter, right? That is the length of the silver wire. Sir, silver wire ಅಷ್ಟು ಉದ್ದ ಬೇಕಾ compared to iron wire? Iron ಕಬ್ಬಿಣದ ವೈರ್ 12 ಸೆಂಟಿಮೀಟರ್ ಸಾಕು. In order to have the same resistance, you need silver wire of 75 centimeter length. ಯಾಕೆಂದರೆ ಸಿಲ್ವರ್ ವೈರ್ ಹ್ಯಾಸ್ ಲೆಸ್ ರೆಸಿಸ್ಟಿವಿಟಿ, ಅದಕ್ಕೆ ರೆಸಿಸ್ಟಿವಿಟಿ ಕಮ್ಮಿ, ಅಂದರೆ ಪರ್ ಯೂನಿಟ್ ಲೆಂತ್ ಪರ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಸಿಲ್ವರ್ಗೆ ಕಮ್ಮಿ. ಸೊ ತುಂಬ ಉದ್ದ ತಗೊಳ್ಬೇಕಾಗತ್ತೆ. ಕಬ್ಬಿಣ ಅಷ್ಟು ಉದ್ದ ತಗೋಬೇಕಾಗಿಲ್ಲ, ಅದಕ್ಕೆ ರೆಸಿಸ್ಟೆನ್ಸ್ ಒಂದೊಂದು ಮೀಟ್ರಿಗೆ ಜಾಸ್ತಿ. ಫಾರ್ ಈಚ್ ಮೀಟರ್ ರೆಸಿಸ್ಟಿವಿಟಿ ಮೀನ್ಸ್ ರೆಸಿಸ್ಟೆನ್ಸ್ ಫಾರ್ ಈಚ್ ಮೀಟರ್ ಫಾರ್ ಅಯನ್ ಇಸ್ ಮೋರ್, ಸಿಲ್ವರ್ ಇಸ್ ಲೆಸ್. ಸೊ ಅಷ್ಟೇ ಆಗಬೇಕಾದ್ರೆ ಜಾಸ್ತಿ ತಗೋಬೇಕು, ರೈಟ್? ಸೊ ನೀವು 100 ರೂಪಾಯಿಗೆ ಏನಾದರೂ ಒಂದು ಪರ್ಚೇಸ್ ಮಾಡೋದಿದ್ರೆ, ಟೊಮೆಟೊ ಪರ್ಚೇಸ್ ಮಾಡೋದಾದರೆ, 100 ರೂಪಾಯಿಗೆ ಚಿನ್ನ ಪರ್ಚೇಸ್ ಮಾಡೋದಾದರೆ ಚಿನ್ನ ಕಮ್ಮಿ ಸಿಗತ್ತೆ, ಟೊಮೆಟೊ ಜಾಸ್ತಿ ಸಿಗತ್ತೆ, ರೈಟ್? ಬಿಕಾಸ್ ರೇಟ್ ಬೇರೆ ಬೇರೆ ತಾನೆ. ಸೊ ಒಂದೇ ರೀತಿ ಮನಿ ಆಗಬೇಕಾಗಿದ್ರೆ ನೀವು ಮಾಸ್ ಚೇಂಜ್ ಮಾಡ್ತಾ ಹೋಗಬೇಕು. ಸೊ ದಟ್ ಈಸ್ ವಾಟ್ ಯು ಹ್ಯಾವ್ ಟು ಡೂ ಹಿಯರ್. 75 centimeter ಸಿಲ್ವರ್ ವೈರ್ longer has the same resistance as 12 centimeter iron wire. Okay, so that is this problem. We will come back to one more problem. Resistance of a silver wire of length 8 meter and area of cross section A is 16 ohm. ರೆಸಿಸ್ಟೆನ್ಸ್ ಇಲ್ಲಿದೆ 16 ohm. 8 ಮೀಟರ್ ಉದ್ದ ಮತ್ತು ಎ ಅಡ್ಡ ಕೊಯ್ತ ವಿಸ್ತೀರ್ಣದ ಬೆಳ್ಳಿಯ ತಂತಿಯ ರೋಧ 16 ohm. ಬೆಳ್ಳಿಯ ರೋಧಶೀಲತೆ ಇಷ್ಟಾದರೆ ಏರಿಯಾ ಎಷ್ಟು? ವಾಟ್ ಈಸ್ ದ ಎ? ಫೈಂಡ್ ಎ ಇಫ್ ರೋ ಈಸ್ ದಿಸ್ ಮಚ್ ಫಾರ್ ಸಿಲ್ವರ್. ಯಾವ ಫಾರ್ಮುಲಾ ಹಾಕ್ತೀರಿ? ದೇ ಹ್ಯಾವ್ ಗಿವನ್ ಲೆಂತ್, ದೇ ಹ್ಯಾವ್ ಆರ್ ಆಸ್ಕಿಂಗ್ ಯು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ರೋ ಕೊಟ್ಟಿದ್ದಾರೆ, ಡೆಫಿನೆಟ್ಲಿ ಯು ಆರ್ ಗಿವನ್ you can use the formula. ಇಲ್ಲೇ ಮಾಡೋಣ. R is equal to rho L by A. Definitely you can do this because everything is given. R 16 ohm, rho ಕೊಟ್ಟಿದ್ದಾರೆ ಇಲ್ಲಿ 1.6 into 10⁻⁻8 ohm meter. Length of the silver wire is given 8 meters, correct? And divided by area, that is the question now. ಏರಿಯಾ ಇಲ್ಲಿ ತೊಗೊಂಬನ್ನಿ, 16 ಇಲ್ಲಿ ತೊಗೊಂಡೋಗಿ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಈಸ್ 1.6 into 10⁻⁻8 into 8 divided by 16. ಏನಾಯಿತು? ಇದು 10 ಸರಿ ಹೋಗುತ್ತೆ. 1.6 into 10 is 16, so it's 10 times. So what is the answer now? You can bring this 10 here, that is equal to 0.8, 8 by 10 into 10⁻⁻8 ohm. ಇದು ಓಮ್ ಮೀಟರ್ ಅಲ್ಲ, ಸಾರಿ ನಾಟ್ ಓಮ್, ಇಟ್ ಈಸ್ ಏರಿಯಾ, ವಿಸ್ತೀರ್ಣ ಅದು ಮೀಟರ್ ಸ್ಕ್ವೇರ್. ಲೆಂತ್ ಇಂಟು ಬ್ರೆಡ್ತ್
It is meter square. 0.8 into 10 to the power minus 8 meter square. So resistance is 16 ohm. Resistivity is 1.6 into 10 to the power minus 8. ಉದ್ದ 8 ಮೀಟರ್ ವೈರ್ ಇದ್ದು 8 ಮೀಟರ್ ಉದ್ದ. ಏರಿಯಾ ಎಷ್ಟು? ಅಡ್ಡ ಕೊಯ್ತ ವಿಸ್ತೀರ್ಣ ಎಷ್ಟು? ಏರಿಯಾ ಇಲ್ಲಿಗೆ 16, ಇಲ್ಲಿಗೆ 10 ಬಾರಿ 8 ಬೈ 10 ಅಂದರೆ 0.8 into 10 to the power minus 8 meter square. ಸೊ ಈ ರೀತಿ ಸಿಂಪಲ್ ಪ್ರಾಬ್ಲಮ್ಸ್ ಬರುತ್ತೆ. ಯು ಹ್ಯಾವ್ ಟು ಲಿಸ್ಟ್ ಆಲ್ ದ ಫಾರ್ಮುಲಾಸ್ ಫಸ್ಟ್. ಏನೆಲ್ಲ ಫಾರ್ಮುಲಾಸ್ ಬಂತು? ವಿ ವಿಲ್ ಲಿಸ್ಟ್ ಇಟ್. ಟೇಕ್ ಎ ಪೇಪರ್ ಆ್ಯಂಡ್ ರೈಟ್ ಆಲ್ ದ ಫಾರ್ಮುಲಾಸ್. ವಾಟ್ ಆರ್ ದ ಫಾರ್ಮುಲಾಸ್ ವಿ ಹ್ಯಾವ್ ಗಾಟ್? ಫಸ್ಟ್ ಫಾರ್ಮುಲಾ ಈಸ್ V equal to IR, Ohm's law. ಅದರ ಮೊದಲು R is equal to rho L by A, right? Okay, then what formula we have got? Then we got potential is work done by charge, right? ಇದು ಸಿಕ್ಕಿದೆ ನಮಗೆ, Q, capital Q ಬರಲಿ. Potential is work done by charge. ಒಂದು ಏಕಮಾನ ವಿದ್ಯುತ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತೆಗೆದುಕೊಂಡು ಹೋಗಲಿಕ್ಕೆ ತಗುಲಿದ ಶಕ್ತಿ ಅಥವಾ ಮಾಡಿದ ಕೆಲಸ, ಅದು ವಿಭವಾಂತರ. ಕರೆಂಟ್ I is equal to Q by T. ಏಕಮಾನ ಸಮಯದಲ್ಲಿ ಹರಿದ ವಿದ್ಯುತ್ ಆವೇಶದ ಒಟ್ಟು ಪ್ರಮಾಣ, ಅದು ವಿದ್ಯುತ್ ಪ್ರವಾಹ. ರೇಟ್ ಆಫ್ ಆರ್ ಫ್ಲೋ ಆಫ್ ಚಾರ್ಜಸ್ ಪರ್ ಯೂನಿಟ್ ಟೈಮ್, ದಟ್ ಈಸ್ ಕರೆಂಟ್. ಅದೊಂದು ಇಕ್ವೇಷನು. V equal to IR. RS equal to R1 plus R2 plus R3, ಕರೆಕ್ಟಾ? RP is equal to 1 by RP is equal to 1 by R1 plus 1 by R2. ಪವರ್ ಕೇಳಿಬಿಟ್ರೆ ಪವರಿಗೆ ಉದ್ದಕ್ಕೆ ಒಂದು ಫಾರ್ಮುಲಾ ಇದೆ. ವೋಲ್ಟೇಜ್ ಇಂಟು ಕರೆಂಟ್ I squared R and V squared by R, right? These formulas, anything new? I think we have covered all the formulas. So these are the formulas which are needed for the calculation. ಇದಿಷ್ಟಿದ್ರೆ ಆಮೇಲೆ ಅದರ ಅರ್ಥ ಗೊತ್ತಿದ್ರೆ, if you know the meaning of all these formulas, definitely you can solve the problems. ಒಂದು ಎರಡು ಪ್ರಾಬ್ಲಮ್ಸ್ ಇರ್ಬೋದು, ಸಿಂಪಲ್ ಕ್ಯಾಲ್ಕುಲೇಷನ್ಸ್, ತುಂಬ ಏನು ಕಷ್ಟ ಇರಲ್ಲ. ಸೊ ಇಟ್ ಈಸ್ ಈಸಿ ಆ್ಯಕ್ಚುಲಿ. ಆಮೇಲೆ ಯು ಕ್ಯಾನ್ ವರ್ಕ್ ಇಟ್ ಔಟ್. ಸೊ ವಿ ವಿಲ್ ಸಾಲ್ವ್ ಫ್ಯೂ ಮೋರ್ ಪ್ರಾಬ್ಲಮ್ಸ್, ಇನ್ನೊಂದಷ್ಟು ಪ್ರಾಬ್ಲಮ್ಸ್. ಅದು ಎಲ್ಲರೂ ಪ್ರಾಬ್ಲಮ್ಸ್ ನೋಡೋಲ್ಲ, ಯಾರಿಗೆ ಬೇಕೋ ಅವರಿಗೆ. ಐ ವಿಲ್ ಡೂ ಇಟ್ ಇನ್ PPT and I will put it in the our channel. You can watch it and you can enjoy it, right? So we will go to the next chapter onwards. That is ray optics, ಬೆಳಕಿನ ಬಗ್ಗೆ ಹೋಗೋಣ. So we have to solve some of the ಅಲ್ಲೆಲ್ಲ ಕೆಲವು ಚಿತ್ರಗಳು ಪ್ರಾಬ್ಲಮ್ಸ್ಗಳು ಮಾಡಬೇಕು. We have enough days, we can do that. So till then don't waste time and don't just watch this like a movie. ಇದನ್ನು ಸಿನಿಮಾ ನೋಡಿದಾಗ ಸುಮ್ಮನೆ ನೋಡೋದಲ್ಲ, ವರ್ಕೌಟ್ ಮಾಡಬೇಕು. ಮತ್ತೆ ಮತ್ತೆ ನೋಡಿ, ಮತ್ತೆ ಮತ್ತೆ ವರ್ಕೌಟ್ ಮಾಡಿ. ಸುಮ್ಮನೆ ಅದೊಂದು ನಿಮಗೆ ಪ್ರೋತ್ಸಾಹ ಕೊಡಲಿಕ್ಕೆ ಇದನ್ನು ಮಾಡ್ತಾ ಇದ್ದೀವಿ. ಹೋಪ್ ಯು ಆರ್ ಯೂಸಿಂಗ್ ಇಟ್ ಆ್ಯಂಡ್ ಯು ಆರ್ ಗೆಟಿಂಗ್ ರೆಡಿ ಫಾರ್ ದ ಎಕ್ಸಾಮ್. ಏನಿದ್ರು ಎಕ್ಸಾಮ್ ಆದ್ರೇ ಚೆನ್ನಾಗಿರುತ್ತೆ, ಯಾಕಂದ್ರೆ ನಿಮ್ಗೊಂದು ಸರಿಯಾದ ಸರ್ಟಿಫಿಕೇಟ್ ಬರುತ್ತೆ. ಇಲ್ಲಾಂದರೆ ಎಕ್ಸಾಮ್ ಬರೆಯೋದವರು ಸರ್ಟಿಫಿಕೇಟ್ ಅಂತ ಬರುತ್ತೆ. ಸೊ ಎಕ್ಸಾಮ್ ಬರೀಬೇಕು, ಚೆನ್ನಾಗಿ ಮಾಡಬೇಕು, ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ಮಾಡಿ. ಡೂ ವೆಲ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿತ್ ದ ಆಪ್ಟಿಕ್ಸ್ ಕ್ಲಾಸ್. ಓಕೆ, ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ತೆ.